ನಾನೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಸಮರ್ ಆಗಬೇಕಾಗಿತ್ತು, ಆದರೆ ನೋಡಿ ಗೆಳೆಯರೇ, ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ನನಗೇನಾದರೂ ತಿನ್ನಬೇಕು ಅನಿಸ್ತಾ ಇದೆ. ಏನು ಮಾಡಲಿ? ಕ್ಯಾರೆಟ್ ಹಲ್ವಾ ನಾನೇ ಮಾಡ್ತೀನಿ. ಬನ್ನಿ ಗೆಳೆಯರೇ, ನಮ್ಮ ಕಿಚನ್ಗೆ ಹೋಗೋಣ. ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡೆ. ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ರೆಡಿ ಇದ್ದೀನಿ. ಬನ್ನಿ ಗೆಳೆಯರೇ, ಕಿಚನ್ಗೆ ಹೋಗೋಣ. ಆ್ಯಂಡ್ ವೆಲ್ಕಮ್ ಟು ಮೈ ಕಿಚನ್. ನಾನು ಈ ಕ್ಯಾರೆಟ್ ಹಲ್ವಾ ಮಾಡೋ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಬೋಲ್ ಆಫ್ ಕ್ಯಾರೆಟ್ ತಗೊಂಡಿದ್ದೀನಿ. ನಮ್ಮ ಹತ್ರ ಕೋಯಾ ಇರಲಿಲ್ಲ, ಅದಕ್ಕೆ ಫುಲ್ ಕ್ರೀಮ್ ಮಿಲ್ಕ್ ತಗೊಂಡಿದ್ದೀನಿ. ಇಲ್ಲಿ ಶುಗರ್ ಬದಲು ಬೆಲ್ಲ ತಗೊಂಡಿದ್ದೀನಿ, ಇದಕ್ಕೆ ಏಲಕ್ಕಿ ಹಾಕಿರ್ತಾರೆ. ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ, ಮತ್ತು ಇಲ್ಲಿ ಬೇಕಾದಿರೋ ತುಪ್ಪ ತಗೊಂಡಿದ್ದೀನಿ. ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡಕ್ಕೆ ರೆಡಿ ಇದ್ದೀನಿ. ಬನ್ನಿ ಮಾಡೋಣ. ಇಲ್ಲಿ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆಯಿತು. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಇವಾಗ ಬ್ರೌನ್ ಆಯಿತು. ಇವಾಗ ನಾನೀಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಕುಕ್ ಆಗಲಿ. ಇವಾಗ ನಾವು ಮುಚ್ಚಿಡೋಣ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು. ನಿಮ್ಮ ಮನೇಲಿ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಿದು ದೊಡ್ಡವ್ರ ಸೂಪರ್ವಿಷನಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಕುಕಿಂಗ್ ಮಾಡಬೇಕಂದ್ರೆ ಪ್ಲೀಸ್ ದೊಡ್ಡವ್ರ ಸೂಪರ್ವಿಷನ್ನ ತಗೊಳ್ಳಿ. ಈಗ ಇದು ಅರ್ಧ ಬೆಂದಿದೆ. ಇವಾಗ ನಾನು ಫುಲ್ ಕ್ರೀಮ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ನಾನು ಸ್ವಲ್ಪ ಚಮಚ ಜಾಗ್ರಿ ಹಾಕ್ತೀನಿ. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಯಾಕೆಂದರೆ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಮಿಕ್ಕಿದ್ದು ಹಾಕ್ತೀನಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಗೀ ಎಲ್ಲ ಆಚೆಗೆ ಬರ್ತಾ ಇದೆ, ಹಾಗಂದ್ರೆ ಇದು ಕುಕ್ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಕೂಲ್ ಮಾಡೋಕ್ಕೆ ಹಿಂದೆ ಇಟ್ಟಿದ್ದೀನಿ. ಅದು ಕೂಲ್ ಆಗೋವರೆಗೂ ಬನ್ನಿ ಕಲರಿಂಗ್ ಮಾಡೋಣ.
ಬರ್ಡೇ. ನನಗೆ ಆ ಪ್ರೋಗ್ರಾಮ್ ಇಷ್ಟ. ಅದೇ ಚಂದ್ರು ಸರ್ ಸೂಪರ್ ಅಂತಾರಲ್ಲ, ಅದರಿಂದ ನಂಗೆ ತುಂಬ ಇಷ್ಟ. ನಿಮಗೆ ಯಾವ ಕನ್ನಡ ಪ್ರೋಗ್ರಾಮ್ ಇಷ್ಟ? ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ನಾನು ಇದನ್ನ ತಿಂತೀನಿ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಕರ್ನಾಟಕ. ನನ್ನ